ಸ್ನೇಹಿತರೆ, ಎಷ್ಟೋ ಸಲ ಮನಸ್ಸಿಗೆ ಬಂದ ಮಾತು, ಎಷ್ಟೋ ಜನ ಅಂದುಕೊಂಡ ಮಾತು. ಯಾಕೆ ಈ ದೇವರು ಸುಮ್ಮನೆ ಇರದೆ ಈ ಪ್ರಾಣಿಗಳನ್ನು, ಈ ಸೃಷ್ಟಿ ವಸ್ತುಗಳನ್ನೆಲ್ಲ ಜಗತ್ತಿನಲ್ಲಿ ಸೃಷ್ಟಿಸಿ ಈ ರೀತಿ ನಾಟಕವನ್ನು ಉಂಟು ಮಾಡುತ್ತಾನೆ? ಯಾಕೆ ಈ ರೀತಿ ಮಾಡುತ್ತಾನೆ ಎಂದು ಅಂದುಕೊಳ್ಳೋರು ಎಷ್ಟೋ ಜನ. ಮೊದಲನೆಯದಾಗಿ ನಾವು ತಿಳಿದುಕೊಳ್ಳಬೇಕಾದ ಸಂಗತಿ, ವೇದಗಳು 4, ಉಪನಿಷತ್ತುಗಳು 108. ಹೀಗೆ ಹಿಂದೂ ಜನರಿಗೆ ತಿಳಿದಿರಲೇಬೇಕಾದ ಕೆಲವು ಅತ್ಯಂತ ಮುಖ್ಯ ಅಂಶಗಳಲ್ಲಿ ಎಲ್ಲದರ ತಿರುಳೇ ಬ್ರಹ್ಮಸೂತ್ರಗಳು. ಬೃಹದಾರಣ್ಯಕ ಉಪನಿಷತ್ ಹೇಳುತ್ತದೆ, ಬ್ರಹ್ಮ ವಸ್ತುವು ಅಂದರೆ ಪರಬ್ರಹ್ಮ ಸ್ವರೂಪಿ ಶ್ರೀ ಮಹಾವಿಷ್ಣು ಅಥವಾ ಶ್ರೀ ಮಹಾಮಾಯನೇ ಮೊದಲು. ಈ ಬ್ರಹ್ಮ ವಸ್ತುವೇ ಒಂದೇ ಇತ್ತು. ಒಬ್ಬಂಟಿಯಾಗಿದ್ದರೆ ಸಂತೋಷವಿಲ್ಲ ಎಂದುಕೊಂಡು ತಾನೇ ಬಹುಪ್ರಕಾರವಾಗಿ ಹರಡಿಕೊಂಡು ಜಗತ್ತಾಗಿಸಿತು. ಆ ಬ್ರಹ್ಮವು ಯಾಕೆ ಸುಮ್ಮನೆ ಇರದೆ ಹೀಗೆ ಪ್ರಾಣಿಗಳನ್ನು ಸೃಷ್ಟಿಸಿ ವಸ್ತುಗಳನ್ನೆಲ್ಲ ಜಗತ್ತಿನಲ್ಲಿ ಹರಡಿ ನಾಟಕವನ್ನು ಉಂಟು ಮಾಡುತ್ತಿದೆ? ಅದಕ್ಕೆ ಬ್ರಹ್ಮಸೂತ್ರವು ಹೇಳುತ್ತದೆ, ಲೋಕವತ್ತು ಲೀಲಾ ಕೈವಲ್ಯಂ ಅಂದರೆ ಲೋಕದ ಜನರು ಲೀಲಾ ವಿನೋದಕ್ಕೆ ಚಟುವಟಿಕೆಗಳನ್ನು ಮಾಡುವಂತೆ ಬ್ರಹ್ಮವಸ್ತುವು ತನ್ನ ಲೀಲಾ ವಿನೋದಕ್ಕೆ ಈ ಎಲ್ಲಾ ಸೃಷ್ಟಿಗಳನ್ನು ಮಾಡಿ ಆನಂದಿಸುತ್ತದೆ. ಅದುವೇ ಬ್ರಹ್ಮಾನಂದ. ಹೇಗೆ ತೊಟ್ಟಿಲಲ್ಲಿ ಮಲಗಿರುವ ಮಗುವು ಅತ್ತಿತ್ತ ನೋಡುತ್ತಾ ಕೈಕಾಲುಗಳನ್ನು ಆಡಿಸುತ್ತಾ ನಗುತ್ತಾ ಸಂತೋಷ ಪಡುವುದೋ ಅದರ ಸಹಜ ಲೀಲೆ. ಅದು ಕೇವಲ ತನ್ನ ಆತ್ಮ ಸಂತೋಷಕ್ಕೆ ಮಾಡುವ ಕ್ರಿಯೆ. ಒಬ್ಬ ಸುಂದರಿಯೊಬ್ಬಳು ಕನ್ನಡಿಯನ್ನು ತನ್ನನ್ನು ತಾನೇ ನೋಡಿಕೊಳ್ಳುತ್ತಾ ತನ್ನ ಮುಂಗುರುಳುಗಳನ್ನು ತೀಡಿಕೊಳ್ಳುತ್ತಾ ತನ್ನ ದೇಹದ ಸೌಂದರ್ಯವನ್ನು ನೂರಾರು ಕಡೆಗಳಿಂದ ನೋಡಿಕೊಳ್ಳುತ್ತಾ ಸಂತೋಷ ಪಡುವುದೋ ಅದು ಆಕೆಯ ಲೀಲೆ. ಹಾಗೆಯೇ ಬ್ರಹ್ಮ ವಸ್ತು ನಡೆಸುವ ಕ್ರಿಯೆಗಳನ್ನು ಮೊದಲೇ ಊಹಿಸಿಕೊಳ್ಳುವುದು ಅಸಾಧ್ಯ. ಯಾಕೆಂದರೆ ಅದು ನಮ್ಮ ಬುದ್ಧಿಗೆ ನಿಲುಕಲಾರದ್ದು. ಹಾಗಾದರೆ ನಾವು ಮಾಡಬೇಕಾದದ್ದು ಏನು? ಶ್ರೀ ಭಗವದ್ಗೀತೆ ಹೇಳುತ್ತದೆ, ನೀನು ತುಟಿ ಬಿಗಿದು ಸುಮ್ಮನೆ ಇರು, ವಿಪರೀತ ಗೊಣಗಬೇಡ. ನಿನಗೆ ಯಾವ ಪಾಡು ಬಂದಿದೆಯೋ ಅದು ನಿನ್ನ ಕರ್ಮದ ಫಲ. ಅದನ್ನು ಅನುಭವಿಸು. ತೊಂದರೆಯಾದೀತೆಂದು ನಿನ್ನ ಕರ್ಮವನ್ನು ಬಿಡಬೇಡ. ಸತತವಾಗಿ ದುಡಿ. ಪರಮೋಚ್ಚ ಸ್ಥಾನವನ್ನು ಬ್ರಹ್ಮ ವಸ್ತುವಿದೆ. ಅದು ಸತತವಾಗಿ ನಿನ್ನನ್ನು ಮತ್ತು ಅದರ ಸೃಷ್ಟಿಯನ್ನು ಮತ್ತು ಇಡೀ ಜಗತ್ತಿನ ಹಾಗು ಹೋಗುಗಳನ್ನು ಗಮನಿಸುತ್ತಿದೆ ಎಂದು ತಿಳಿದುಕೊಂಡು ಮೊದಲು ಸಕಲ ಧರ್ಮಶಾಸ್ತ್ರಗಳನ್ನು ತಿಳಿದು ಈ ಜಗತ್ತಿನಲ್ಲಿ ಬಾಳಬೇಕು. ಯಾವ ಮೂಲದಿಂದ ಬ್ರಹ್ಮ ವಸ್ತುವು ಬಂದಿದೆಯೋ ಆ ಮೂಲವನ್ನು ಸೇರಬೇಕು. ಇದೇ ನಮಗಿರುವ ನೆಮ್ಮದಿಯ ದಾರಿ ಎಂದು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಾನೆ. ಹಾಗಾಗಿ ಏನೇ ಆಗಲಿ ಏನೇ ಬಿಡಲಿ ನಮ್ಮ ನಿತ್ಯ ಕರ್ಮಗಳನ್ನು ನಾವು ಮಾಡಬೇಕು. ಸಜ್ಜನರ ಸಹವಾಸ, ಒಳ್ಳೆಯ ಸದ್ಬುದ್ಧಿಯನ್ನು ತಿಳಿದು ಒಳ್ಳೆಯ ಕೆಲಸ ಧರ್ಮ ಕಾರ್ಯಗಳನ್ನು ಮಾಡುತ್ತಾ ಸಾಗಬೇಕು. ಶ್ರೀ ಕೃಷ್ಣಾರ್ಪಣಮಸ್ತು. ಧನ್ಯವಾದಗಳು.